ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶಾಂತಿ ಶಾಂತಿ, ಈ ತೋಳು ಮಗುಗೆ, ಈ ತೋಳು ನನ್ ಮುದ್ದು ಶಾಂತಿಗೆ. ಕೋಪದಲ್ಲಿ ಎಷ್ಟು ಮುದ್ದಾಗಿ ಕಾಣಿಸ್ತೀರ ಗೊತ್ತಾ? ನೋಡಿ, ಕೋಪದಲ್ಲಿ ನೋಡಿದ್ರೆ ಎಷ್ಟು ಮುದ್ದಾಗಿ ಕಾಣಿಸ್ತೀರ ಅಂತ. ಕೋಪದಲ್ಲಿ ಇನ್ನೂ ಮುದ್ದಾಗಿ ಕಾಣಿಸ್ತೀರ. ಏಕೆ ನೀನು ಹುಚ್ಚಿಯಂತೆ ಇಷ್ಟು ಪ್ರೀತಿ ಮಾಡುವೆ? ಪ್ರೀತಿ ನೀನು ಕೊಟ್ಟ ಮೇಲೆ ನಿನಗೂ ಪ್ರೀತಿ ಬೇಡವೇ? ಎಷ್ಟು ಸಾರಿ ಅಂತ ನೀನೆ ಹೊಂದಿಕೊಂಡು ಹೋಗುವೆ. ನಿನ್ಗೆ ನಾವೆಲ್ಲ ಯಾಕೆ ಮುಖ್ಯನೋ, ನಮ್ಗೆಲ್ರಿಗೂ ನೀವು ಬಹಳ ಬಹಳ ಮುಖ್ಯ. ನೀನ್ ಚೆನ್ನಾಗಿದ್ದಾನೆ, ಈ ಶಾಂತಿ ನಿವಾಸ ತುಂಬಾ ಚೆನ್ನಾಗಿದೆ. ಒಂದ್ಸಲ ಅತ್ಗೆನ್ ಕೇಳ್ಬಿಡೋಣವಾ? ಎಸ್. ಅತ್ಗೆ ಒಂದ್ ನಿಮಿಷ. ಏನಪ್ಪ ಸುಶಾಂತ? ಅರ್ಚನಾ ಅವ್ರಿಗೇನಾಯ್ತು? ಮಾಡಿಯಿಂದ ಇಳಿದ್ ಬಂದ್ರು, ತುಂಬಾ ಎಮೋಷನಲ್ ಆದ್ರು. ಏನ್ ವಿಷಯ ಅಂತ ಕೇಳಿದೆ. ಅವ್ರೇನು ಹೇಳಲೇ ಇಲ್ಲ, ಇದ್ದಕ್ಕಿದ್ದಾಗೆ ಅಳುದಕ್ ಶುರು ಮಾಡಿದ್ರು. ಏನಾಯ್ತು? ಯಾಕೆ ಆ ರೀತಿ ಹೇಳ್ತಾ ಇದ್ರು? ಏನ್ ತೊಂದರೆ ಅಂತ ಏನಾದ್ರೂ ನೀವು ಕೇಳಿದ್ರಾ? ವೀರಣ್ಣ ಅವ್ರಿಗೇನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ? ಇಲ್ಲಪ್ಪ, ನಾನು ಕೇಳ್ದೆ. ಅವಳು ಏನು ಅಂತ ಹೇಳಲೇ ಇಲ್ಲ. ಅವ್ರ ಅಣ್ಣಂಗೆ ಆರೋಗ್ಯದಲ್ಲಿ ಏನೂ ತೊಂದರೆ ಇಲ್ಲಂತೆ, ಡಿಸ್ಚಾರ್ಜ್ ಆಗಿದ್ಯಂತೆ, ಆರಾಮಾಗಿದ್ದಾರೆ ಅಂತ ಹೇಳಿದ್ಲು. ಏನೋ ಮತ್ತೆ ಚೆಕಪ್ಗೆ ಬರಕ್ ಹೇಳಿದಾರಂತೆ. ಅಲ್ಲ, ಯಾಕೆ ಅಳ್ತಿದ್ದಾಳೆ ಅಂತ ನನ್ಗೂ ಗೊತ್ತಾಗ್ತಿಲ್ಲ ಸುಶಾಂತ್. ಅಂದ್ರೆ ಇನ್ನೂ ಅಳ್ತಾ ಇದ್ದಾರಾ? ಈಗ ಸ್ವಲ್ಪ ಕಂಟ್ರೋಲ್ ಆಗಿದ್ದಾಳೆ ಕಣಪ್ಪ. ಅವಳು ರೂಮ್ ಒಳಗಡೆ ಬಂದ ತಕ್ಷಣ ಮತ್ತೆ ಅಳೋದಕ್ಕೆ ಶುರು ಮಾಡಿದ್ಲು. ಸರಿ ಸರಿ, ಸ್ವಲ್ಪ ಸಮಾಧಾನ ಆದ್ಮೇಲೆ ಏನ್ ವಿಷಯ ಅಂತ ಕೇಳ್ಬಿಟ್ಟು ಹೇಳಿ ಅದಕ್ಕೆ. ನಮ್ಗಿಷ್ಟೊಂದು ಹೆಲ್ಪ್ ಮಾಡಿರೋ ಅರ್ಚನಾ ಆ ರೀತಿ ಇರೋದು ನನಗೆ ನೋಡೋಕ್ಕಾಗ್ತಿಲ್ಲ. ನಮ್ಮಿಂದ ಏನಾಗುತ್ತೋ ಹೆಲ್ಪ್ ಮಾಡಿ ಅವ್ರ ದುಃಖನ ಕಡಿಮೆ ಮಾಡ್ಬೋದಲ್ವಾ? ಹೌದಪ್ಪ. ವಿಷಯ ಕೇಳಿ ತಿಳ್ಕೊಂಡು ಸಹಾಯ ಮಾಡ್ತೀರಾ? ಮಾಡಿ ಮಾಡಿ, ನಿಮ್ ಕೈಲಾದ ಸಹಾಯ ನೀವ್ ಮಾಡಿ. ಈ ಮಂತ್ರನ್ ಕೈಲಿ ಏನಾಗುತ್ತೋ ಅದನ್ನ ಇವಳು ಮಾಡ್ತಾಳೆ.